ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬಿಗಿನರ್ ಇಂಗ್ಲೀಷ್ ಕ್ಲಾಸ್ ನಂಬರ್ 8. ಇವತ್ತಿನ ಕ್ಲಾಸ್ನಲ್ಲಿ ಲಾಸ್ಟ್ ಕ್ಲಾಸ್ ಟಾಪಿಕ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಬಟ್ ವಿತ್ ಪ್ಲೂರಲ್ಸ್. ಈ ವರ್ಡ್ಸ್ನ ನಾವು ಡಿಟರ್ಮಿನರ್ಸ್ ಅಂತ ಕರಿತೀವಿ. ಇವುಗಳ ಪ್ಲೂರಲ್ ಜೊತೆ ಹೇಗೆ ಯೂಸ್ ಮಾಡಿ ಅದನ್ನು ಕಲಿತಾ ಇದ್ದೀವಿ. ಸೊ ನೀವು ಲಾಸ್ಟ್ ಕ್ಲಾಸ್ ಪರ್ಫೆಕ್ಟ್ ಆಗಿದ್ರೆ ಮಾತ್ರ, ಹೋಮ್ ವರ್ಕ್ ಮಾಡಿದರೆ ಮಾತ್ರ ಈ ಕ್ಲಾಸ್ ನೋಡೋದ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇಡ. ಫಸ್ಟ್ ಆ ಕೆಲಸ ಮುಗಿಸಿ ಆಮೇಲೆ ಬಂದು ನೋಡಿ. ಆಲ್ ರೈಟ್. ಸೊ ಈ ಸ್ಟ್ರಕ್ಚರ್ ನಮ್ಗೆ ಗೊತ್ತಾಯಿತು ಲಾಸ್ಟ್ ಕ್ಲಾಸ್ನಲ್ಲಿ. ದಿಸ್ ಇಸ್ ಮೈ ಬುಕ್. ದಿಸ್ ಸಿಂಗ್ಯುಲರ್ನ ಪಾಯಿಂಟ್ ಮಾಡ್ತಿದೆ. ಬುಕ್ ಅನ್ನೋದು ಕೂಡ ಸಿಂಗ್ಯುಲರ್ ನೌನ್ ಆಗಿರೋದ್ರಿಂದ. ಸೊ ಯಾವಾಗಲೂ ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆ ಸಿಂಗ್ಯುಲರ್ ಆಬ್ಜೆಕ್ಟ್ ಇರುತ್ತೆ, ಸಿಂಗ್ಯುಲರ್ ಕಾಂಪ್ಲಿಮೆಂಟೇ ಇರುತ್ತೆ. ಇದಂತೂ ಮಸ್ಟ್, ರೈಟ್? ಇದೇ ರೀತಿ ಈ ಸ್ಟ್ರಕ್ಚರ್ ಕೂಡ. ದೀಸ್ ಆರ್ ಮೈ ಬುಕ್ಸ್. ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ಆಬ್ಜೆಕ್ಟ್, ಪ್ಲೂರಲ್ ನೌನ್, ಪ್ಲೂರಲ್ ಕಾಂಪ್ಲಿಮೆಂಟ್. ಸಿಂಗ್ಯುಲರ್ ಇದ್ರೆ ನೌನ್ ಕೂಡ ಸಿಂಗ್ಯುಲರ್, ಪ್ಲೂರಲ್ ಇದ್ರೆ ನೌನ್ ಕೂಡ ಪ್ಲೂರಲ್. ಈ ರೂಲ್ ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ಮೈ ಬುಕ್ಸ್. ಇವು ನನ್ನ ಬುಕ್ಸ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕಲ್ತಿದ್ವಿ ದಿಸ್ ಇಸ್ ಮೈ ಬುಕ್. ಬಟ್ ಈಗ ತುಂಬಾ ಇದೆ ಅಲ್ವಾ? ದೀಸ್ ಆರ್ ಮೈ ಬುಕ್ಸ್ ಅಂಡ್ ದೋಸ್ ಆರ್ ಯುವರ್ ಬುಕ್ಸ್. ದೀಸ್ ಆರ್ ಅವರ್ ಬುಕ್ಸ್ ಅಂದ್ರೆ ಇಲ್ಲಿ ತುಂಬಾ ಬುಕ್ಸ್ ಇದೆ, ನಾವು ಕೂಡ ತುಂಬಾ ಜನ ಇದ್ದೀವಿ, ನಾವು 3-4 ಜನ ಇದ್ದೀವಿ. ನಮ್ಮೆಲ್ಲರಿಗೂ ಸೇರಿದ ಬುಕ್ಸ್ಗಳಿವು ಅಲ್ವಾ? ಅವಾಗ ನಾನು ಹೇಳ್ತಿದ್ದೀನಿ ದೀಸ್ ಆರ್ ಅವರ್ ಬುಕ್ಸ್, ದೋಸ್ ಆರ್ ದೇರ್ ಬುಕ್ಸ್, ದೀಸ್ ಆರ್ ಹಿಸ್ ಬುಕ್ಸ್. ನೋಡಿ, ಹಿಸ್ ಬುಕ್ಸ್, ಅವನ ಬುಕ್ಸ್, ಅವನಿಗೆ ಸೇರಿದ ಬುಕ್ಸ್. ದೀಸ್ ಆರ್ ಹಿಸ್ ಬುಕ್ಸ್ and those are her books. ಇವುಗಳು ಕಿರಣ್ನ ಬುಕ್ಸ್ ಅನ್ನೋದಕ್ಕೇನು ಹೇಳ್ತೀರಾ ಹೇಳಿ? ಇವು ಕಿರಣ್ನ ಬುಕ್ಸ್. ದೀಸ್ ಆರ್ ಕಿರಣ್ಸ್ ಬುಕ್ಸ್, ರೈಟ್? ಗೊತ್ತಾಯ್ತಲ್ವಾ? ಕಿರಣ್ಣ. ನೆಕ್ಸ್ಟ್, ದೀಸ್ ಆರ್ ಮೈ ಕ್ಲೋತ್ಸ್. ದೋಸ್ ಆರ್ ಯುವರ್ ಕ್ಲೋತ್ಸ್. These are our clothes. Those are their clothes. These are his clothes. Those are her clothes. Right? ನಾ ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಬೇಕು. These are my keys. Those are your keys. These are our keys. Those are their keys. These are his keys. Those are her keys. All right? Is that clear? ಈಗ ಬನ್ನಿ 3 ಸೆಂಟೆನ್ಸ್ ಸೆಟ್ ಮಾಡೋಣ. ದೀಸ್ ಆರ್ ಮೈ ಬುಕ್ಸ್ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಮಾಡಿ ಈಗ ನೀವೇ. ದೀಸ್ ಆರ್ ನಾಟ್ ಮೈ ಬುಕ್ಸ್. ಈಗ ಕೇಳಿ, ಇಲ್ಲಿರುವ ಈ ಬುಕ್ಸ್ ಯಾರ್ದು ಅಂತ ಕೇಳಿ. ಹೂಸ್ ಬುಕ್ಸ್ ಆರ್ ದೀಸ್? ಒಂದಿದ್ರೆ ಏನ್ ಕೇಳಬೇಕಿತ್ತು? ಹೂಸ್ ಬುಕ್ ಇಸ್ ದಿಸ್? ತುಂಬಾ ಇದೆ ಅಲ್ವಾ? ಆರ್ ಎರಡಿದ್ರು, ಎರಡಕ್ಕಿಂತ ಹೆಚ್ಚಿದ್ರು, ನೀವು ಕೇಳಬೇಕು ಪ್ಲೂರಲ್ ಸ್ಟ್ರಕ್ಚರ್ ಇಂದ. ಹೂಸ್ ಬುಕ್ಸ್ ಆರ್ ದೀಸ್? ಯಾರ ಬುಕ್ಸ್? ಹೂಸ್ ಅನ್ನೋದು ಇಲ್ಲಿ ಮೀನಿಂಗ್ ಸೇಮ್, ಯಾರ. ಹೂಸ್ ಬುಕ್ಸ್ ಯಾರ ಬುಕ್ಸ್, ಹೂಸ್ ಬುಕ್ ಯಾರ ಬುಕ್. ದೋಸ್ ಆರ್ ಯುವರ್ ಬುಕ್ಸ್. Those are not your books. Whose books are those? ನೋಡಿ, ಎವ್ರಿ ಸ್ಲೈಡ್ ಎಂಡ್ ಆದ್ಮೇಲೆ ನೀವು ನೋಟ್ಸ್ ಮಾಡ್ಕೋಬೇಕು. ಐ ಆಮ್ ನಾಟ್ ಗೋನ್ ಟು ಟೆಲ್ ದಟ್ ಎವ್ರಿ ಟೈಮ್. ಆಲ್ ರೈಟ್. ನೆಕ್ಸ್ಟ್, ದೀಸ್ ಆರ್ ಅವರ್ ಕ್ಲೋತ್ಸ್. ದೀಸ್ ಆರ್ ನಾಟ್ ಅವರ್ ಕ್ಲೋತ್ಸ್. Whose clothes are these? Next,
ದೋಸ್ ಆರ್ ಯುವರ್ ಕ್ಲೋತ್ಸ್. ನೋಡಿ, ನಿಮ್ಮ ಬಟ್ಟೆಗಳು. ನೀವು ರೆಸ್ಪೆಕ್ಟ್ಫುಲ್ ಆಗಿ ಹೇಳೋದಕ್ಕೂ ಯುವರ್ ಅನ್ನಿ, ನೀವು ನಿಮ್ಮ ಅಂತ ಹೇಳ್ತಿರಲ್ವ. ಅವ್ರು ನೀವು ತುಂಬ ಜನ ಇದ್ದಾಗಲೂ ಇವೆಲ್ಲ ತಗೊಳ್ಳಿ, ನಿಮ್ಮ ಬಟ್ಟೆಗಳು. ಅವಾಗಲೂ ಸೇಮ್, ದೋಸ್ ಆರ್ ಯುವರ್ ಕ್ಲೋತ್ಸ್, ದೋಸ್ ಆರ್ ನಾಟ್ ಯುವರ್ ಕ್ಲೋತ್ಸ್. ಈಗ ಕೇಳಿ, ಇವು ಯಾರ ಬಟ್ಟೆಗಳಂತ. ರೈಟ್. ನೀವು ತುಂಬ ಜನಕ್ಕೆ ಇದು ಈಸಿ ಅನ್ನಿಸ್ತಿರ್ಬೋದು, ಆ್ಯಂಡ್ ನೀವು ತುಂಬ ಜನಕ್ಕೆ ಕಷ್ಟ ಅನ್ನಿಸ್ತಿದೆ ಅಲ್ವಾ. ಸೊ ನೀವೇನು ಮಾಡಬೇಕು, ನಾ ಕೊಟ್ಟಿರೋ ವರ್ಕ್ 1 ಸರಿ ಅಲ್ಲ, 2 ಸರಿ, 3 ಸರಿ, 5 ಸರಿ ಬರೀರಿ, ಯಾರ್ಯಾರಿಗೆ ಕಷ್ಟ ಅನ್ನಿಸ್ತಿದೆ. ರೈಟ್. 1-2 ಸರಿ ಅಂತೂ ಬರೀಲೇಬೇಕು. ಬರೆದಿದ್ದನ್ನು 10, 20, 50 ಸರಿ ಓದಿ, ರಿಪೀಟೆಡ್ ಆಗಿ ಓದ್ತಾನೇ ಇರಿ, ಆಗ ಈಸಿ ಅನಿಸುತ್ತೆ. ರೈಟ್. ಆ್ಯಂಡ್ ಈ ಮಿಸ್ಟೇಕ್ಸ್ ಮಾಡಬೇಡಿ. ನೋಡಿ, ನೀವೇನು ಮಿಸ್ಟೇಕ್ಸ್ ಮಾಡ್ತೀರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ದೀಸ್ ಆರ್ ಎ ಮೈ ಬುಕ್ಸ್, ರಾಂಗ್. ಏನು ಮಿಸ್ಟೇಕ್ ಇದೆ ನೀವೇ ಹುಡುಕಿ. ದೀಸ್ ಆರ್ ಎ ಮೈ ಬುಕ್, ರಾಂಗ್. ದೀಸ್ ಆರ್ ಮೈ ಬುಕ್, ರಾಂಗ್. ಏನಾಗಬೇಕು? ದೀಸ್ ಆರ್ ಮೈ ಬುಕ್ಸ್. ದೋಸ್ ಆರ್ ಯುವರ್ ಶರ್ಟ್ಸ್ ಈ ಥರ ಬರೆದ್ರೆ ರಾಂಗ್, ಬಿಕಾಸ್ ಪ್ಲೂರಲ್ ಬರೀಬೇಕಲ್ವಾ. ಶರ್ಟ್ಸ್ ಅನ್ನೋದು ಇಲ್ಲಿ ನಾನು ಪ್ಲೂರಲ್ ಮಾಡಬೇಕೀಗ. ಪ್ಲೂರಲ್ ಮಾಡುವಾಗ ಆ ಸಿಂಬಲ್ ಬೇಕಾಗಿಲ್ಲ. ದೋಸ್ ಆರ್ ಯುವರ್ ಶರ್ಟ್ಸ್ ಅಷ್ಟೇ. ಹೂಸ್ ಶರ್ಟ್ಸ್ ಇಸ್ ದಿಸ್ ಅಲ್ಲ, ಹೂಸ್ ಶರ್ಟ್ಸ್ ಆರ್ ದೀಸ್. ಅಥವಾ ಹೂಸ್ ಶರ್ಟ್ ಸಿಂಗ್ಯುಲರ್ ಇರಬೇಕಾಗಿತ್ತು. ಹೂಸ್ ಶರ್ಟ್ ಇಸ್ ದಿಸ್ ಆರ್ whose shirts are these. All right, and this is the homework for today. ನೋಡಿ, ಇಲ್ಲಿ ನಾನು ಸಿಂಗ್ಯುಲರ್ನೇ ಕೊಟ್ಟಿದ್ದೀನಿ, ನೀವು ಪ್ರಾಪರ್ ಆಗಿ ಪ್ಲೂರಲ್ ಮಾಡ್ಕೋಬೇಕು. ಎಲ್ಲಿ ಅಪಾಸ್ಟ್ರಫಿ ಯೂಸ್ ಮಾಡಬೇಕು ಅಲ್ಲಿ ಅಪಾಸ್ಟ್ರಫಿ ಎಸ್ನ ಯೂಸ್ ಮಾಡಿ. ನಾನು ಕೊಟ್ಟಿಲ್ಲ, ನೀವು ಬರಿಬೇಕು. ಇಸ್ ದಟ್ ಕ್ಲಿಯರ್? ಪ್ಲೂರಲ್ನ ಕೂಡ ನೀವೇ ಮಾಡಬೇಕು, ಎವ್ರಿಬಡಿ. ಆ್ಯಂಡ್ ನೋಡಿ, ದೀಸ್ ಎಲ್ಲಿದೆ, ದೋಸ್ ಎಲ್ಲಿದೆ, ಕನ್ನಡದಲ್ಲಿ ಪ್ರಾಪರಾಗಿ ಮೀನಿಂಗ್ನ ಬರಿಬೇಕು. ಆ್ಯಂಡ್ ಹೇಳಿದ್ನಲ್ಲ, ಓದೋದು, ರೀಡಿಂಗ್ ಮಾಡಿ, ಬರ್ದಿರೋ ಎಲ್ಲ ಸೆಂಟೆನ್ಸ್ನು ಫ್ಲೂಯೆಂಟ್ ಆಗೋವರೆಗೂ ರೀಡಿಂಗ್ ಮಾಡಿ. ಆಲ್ ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.